ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದು ನಾನು ಟೌನಿಗೆ ಹೋಗ್ತಾ ಇದ್ದೆ. ಮನೆಗೆ ಸ್ವಲ್ಪ ಐಟಮ್ಸ್ ತೊಗೊಂಬರ್ಬೇಕಾಗಿತ್ತು. ಅದಕ್ಕೋಸ್ಕರ ಇವತ್ತು ಟೌನಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಚಿಕನ್ ಅಂಗಡಿ ಬಂದಿದ್ದೀನಿ. ಚಿಕನ್ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ರೇಷನ್ ಅಂಗಡಿ ಚೀಟಿ ಕೊಟ್ಟಿದ್ದಾರೆ ಹಸ್ಬೆಂಡು. ರೇಷನ್ ಕಟ್ತಾ ಇದ್ದಾರೆ. ನಾನು ಚಿಕನ್ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಕರೆಂಟ್ ಇಲ್ಲ ಅಂತ ಅಂದ್ಬಿಟ್ಟು ಚಿಕನ್ ಅಂಗಡಿಯವರೆಲ್ಲ ಹೋದ್ವಿ. ಇವಾಗ ಒಂದು ಕೋಳಿ ತೋರಿಸ್ತೀನಿ. ಅದರದ್ದು ಮ್ಯಾತೆ ನೋಡಿ ಇಷ್ಟು ದಪ್ಪ ಐತೆ. ಅದ್ರ ಮ್ಯಾತೆ ಇರಿ ತೋರಿಸ್ತೀನಿ ನೋಡಿ. ಅದು ನಿಮಗೆ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ ಈ ಕೋಳಿದು ಮ್ಯಾತೆ ಎಷ್ಟು ದಪ್ಪ ಇದೆ ಅಂತ. ಫ್ರೆಂಡ್ಸ್, ಏನಂದರೆ ನಾನಿವತ್ತು ಟೌನಿಗೆ ಹೋಗಿದ್ದೆ. ಯಾಕೆಂತಂದರೆ ಮನೇಲಿ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು. ಅದಕ್ಕೆ ತಗೊಂಬರೋಣ ಅಂತ ಹೋಗಿದ್ದೆ. ಹಾಗೆಯೇ ಏನೇನು ಐಟಮ್ಸ್ ತೊಗೊಂಬಂದೆ, ಮನೆಗೆ ಸ್ವಲ್ಪ ಗ್ರೋಸರಿ ಶಾಪಿಂಗ್ ಏನೇನು ಮಾಡಿದೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಏನಂತ ಅಂದರೆ, ಮೊದಲಿಗೆ ಕುಕ್ಕರು. ಇನ್ನೊಂದು ನನ್ನ ಹತ್ರ 5 ಲೀಟ್ರು ಕುಕ್ಕರ್ ಇರಲಿಲ್ಲ ಫ್ರೆಂಡ್ಸ್. 3 ಲೀಟ್ರದ್ದಿತ್ತು. ಫಸ್ಟ್ ಇತ್ತು ಒಂದು 5 ಲೀಟ್ರದೊಂದು, 7 ಲೀಟ್ರದೊಂದು 2 ಕುಕ್ಕರ್ ಇದ್ದು. ಅದು ಬೆಲ್ಟ್ ಎಕ್ಸ್ಟೆಂಡ್ ಮಾಡಿ ಹಾಕ್ಬಿಟ್ಟು ಅವು ಬ್ಲಾಸ್ಟ್ ಆಗಿಬಿಟ್ಟಿದ್ದು. ಹಾಗಾಗಿ ಕುಕ್ಕರ್ ತೊಗೊಂಬಂದಿದ್ದೀನಿ, ಒಂದು 5 ಲೀಟ್ರದ್ದು ಕುಕ್ಕರು. ಹಾಗೆಯೇ ಒಂದು ಜಾಲಿ ಆಮೇಲೆ ನೆಕ್ಸ್ಟು 3 ಲೀಟ್ರದೊಂದು ಕುಕ್ಕರ್ ಇದೆ. ಅದಕ್ಕೆ ಅದು ವಿಸಲ್ ಆಗಿದ ತಕ್ಷಣ ಮೇಲೆ ಕಾರ್ಬಿಟ್ಟು ಅಂದರೆ ಎಲ್ಲ ಫುಲ್ಲು ಚೆಲ್ಲೋಗೋದು. ಅದಕ್ಕೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಅದು ವಾಷರು ವಿಸಲ್ ಹೋಗಿದೆ, ಅದನ್ನು ಬೇರೆದಾಕಿ ಅಂತ ಹೇಳಿದರು. ಅದಕ್ಕೋಸ್ಕರ ಒಂದು ವಿಸಲ್ ತೊಗೊಂಬಂದಿದ್ದೀನಿ. ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ, ಇದೊಂದು ಕುಕ್ಕರ್ ಬಿಟ್ಟು ಈ ಚೀಲದಲ್ಲಿ ಇದೆಯಲ್ಲ, ಈ ಐಟಮ್ಸಿಗೆ 4800 ರೂಪಾಯಿ ದುಡ್ಡಾಗೈತೆ. ನಮ್ಮನೇಲಿ ಸಾಂಬಾರು ಪುಡಿ ಖಾಲಿಯಾಗಿತ್ತು ಫ್ರೆಂಡ್ಸ್. ಸಾಂಬಾರ್ಗೆ ಹಾಕ್ತೀವಲ್ಲ, ಸಾಂಬಾರು ಪುಡಿ ಖಾಲಿಯಾಗಿ ಆಲ್ರೆಡಿ ಒಂದು 3-4 ಮಂತ್ಸ್ ಆಗಿದೆ. ಬಟ್ ನಾನೇನಂದರೆ ಅಂಗಡಿಲಿ ಸಾಂಬಾರು ಪುಡಿ ಬರುತ್ತಲ್ಲ, ಅದನ್ನ ತೊಗೊಂಬಂದು ಹಾಕಿ ನನಗೆ ಟೇಸ್ಟೇ ಸಿಗ್ತಿರ್ಲಿಲ್ಲ ಸಾಂಬಾರು ಪುಡಿ. ಅದಕ್ಕೋಸ್ಕರ ಇವತ್ತು ಸಾಂಬಾರು ಪುಡಿ ಮಾಡಿಸೋಣ ಅಂತ ಅಂದ್ಬಿಟ್ಟು ಅದ್ರದ್ದು ಶಾಪಿಂಗ್ ಮಾಡಿದ್ದೀನಿ. ನೋಡಿ, ಚಕ್ಕೆ, ಏಲಕ್ಕಿ ಅಂತೀನಿ, ಲವಂಗ ಮತ್ತು ಕಡಲೆ. ವಿಡಿಯೋ ಲೆಂತಿ ಆಗುತ್ತೆ, ಬೇಗ ಫಾಸ್ಟಾಗಿ ತೋರಿಸ್ತೀನಿ. ಮತ್ತು ಇದು ಬಂದು ಕಡಲೆ ಹಿಟ್ಟು, ಆಮೇಲೆ ಗಸಗಸೆ, ನೆಕ್ಸ್ಟ್ ಬಂದು ಕಡಲೆ ಬೀಜ, ಕೋಲ್ಗೇಟು, ಮತ್ತು ಸೋಪ್ಗಳು, ಬಟ್ಟೆ ಸೋಪು, ಪಾತ್ರೆ ಸೋಪು, ಶಾಂಪು, ಮತ್ತು ಒಂದು ಪಿತಾಂಬರಿ. ಆಮೇಲೆ ಕಾಳುಮೆಣಸು, ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಜೀರಿಗೆ, ಹೆಸರುಕಾಳು, ಕಡಲೆಕಾಳು. ಇದು ಬಂದು ಬ್ಯಾಡಗಿ ಮೆಣಸಿನ್ಕಾಯಿ. ಇದು ಬಂದು ಬ್ಯಾಡಗಿ ಮೆಣಸಿನ್ಕಾಯಿ ಅರ್ಧ kg ಇದೆ. ತೊಗರಿಬೇಳೆ, ಇದು ಬಂದು ಮೆಂತ್ಯ. ಇವೆಲ್ಲ ಸಾಂಬಾರು ಪುಡಿ ಐಟಮ್ಸೇ ಜಾಸ್ತಿ ಇದಾವೆ ಫ್ರೆಂಡ್ಸ್. ಮೆಣಸಿನ್ಕಾಯಿ ಇದು ಬಂದು 1.5 kg. ಧನಿಯಾ ಬಂದು 2 kg ತೊಗೊಂಬಂದಿದ್ದೀನಿ. ಖಾರದ ಮೆಣಸಿನ್ಕಾಯಿ ಬಂದು 1.5 kg ಇದೆ. ಧನಿಯಾ ಬಂದು 2 kg. ನಾಳೆ ಬಿಸಿಲು ಬಂದರೆ ನಾಳೆ ಎಲ್ಲ ಒಣ ಹಾಕ್ಬಿಟ್ಟು ಮಾಡ್ಕೊಂಡ್ಬಿಡ್ಬೇಕು. ಇನ್ನು ಮಳೆ ಸ್ಟಾರ್ಟ್ ಆಯ್ತಂದರೆ ಇನ್ನು ಮಾಡೋದಕ್ಕಾಗಲ್ಲ. ಆಮೇಲೆ ನೆಕ್ಸ್ಟ್ ಬಂದು ಸಾಸಿವೆ ಮತ್ತು ಅರಿಶಿನ ಕೊಂಬು. ಮತ್ತು 5 ಲೀಟ್ರ್ ಎಣ್ಣೆ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. 5 ಲೀಟ್ರ್ ಎಣ್ಣೆ. ಇದಕ್ಕೆ ಬಂದು 5 ಲೀಟ್ರ್ ಎಣ್ಣೆಗೆ ನೋಡಿ, ಇವು 3 ಪ್ಯಾಕೆಟ್ ಫ್ರೀ ಕೊಟ್ಟಿದ್ದಾರೆ. ಒಂದು ಕೋರಿಯಂಡರ್ ಪೌಡ್ರು ಅಂದರೆ ಧನಿಯಾ ಪುಡಿ, ಆಮೇಲೆ ಒಂದು ಅರಿಶಿನ ಪುಡಿ, ಆಮೇಲೆ ಒಂದು ರೆಡ್ ಚಿಲ್ಲಿ
ಇವು 3 ಇದು 5 ಲೀಟ್ರ್ ಎಣ್ಣೆಗೆ ಫ್ರೀ ಕೊಟ್ಟಿದ್ದಾರೆ. ಇವು ಬಿರಿಯಾನಿ ಚಿಕನ್ ಮಸಾಲ ಇವು 10 ರೂಪೀಸ್. ಅವು ಈ ಬಿರಿಯಾನಿ ಮಸಾಲ ಮತ್ತು ಚಿಕನ್ ಮಸಾಲ ಮತ್ತು ಕಬಾಬ್ ಪೌಡ್ರು ಮತ್ತು ಬಿರಿಯಾನಿ ಮಸಾಲ ಇದನ್ನು ತೊಗೊಂಬಂದಿದ್ದೀನಿ. ಆಮೇಲೆ ನೆಕ್ಸ್ಟ್ ಬಂದು 5 kg ಚಪಾತಿ ಹಿಟ್ಟು. ಯಾವಾಗಲೂ 1 kg ತೊಗೊಂಬಂದರೆ ಒಂದು 3 ಟೈಮ್ಸ್ ಆಗೋದು. ಚಪಾತಿ ನಾನು ಜಾಸ್ತಿ ಮಾಡ್ತಾನೆ ಇರ್ತೀನಿ ತಿಂಡಿಗೆ, ಯಾಕೆಂದರೆ ನಮ್ಮ ಮನೇಲಿ ಉಪ್ಪಿಟ್ಟು ಮಾಡೋದಿಲ್ಲ. ಅವಲಕ್ಕಿ ಮತ್ತು ರವೆ ಉಪ್ಪಿಟ್ಟು ಇವೆರಡು ಮಾಡೋದಿಲ್ಲ, ಹಾಗಾಗಿ ಚಪಾತಿ ಜಾಸ್ತಿ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಈ ಸಲ 5 kg ಚಪಾತಿ ಪೌಡ್ರ್ ತೊಗೊಂಬಂದಿದ್ದೀನಿ. ಮತ್ತು ಇದೆಲ್ಲ ಮನೆ ಐಟಮ್ಸು. ನನಗೆ ತಿನ್ನೋದಕ್ಕೆ ಏನು ತಗೊಂಬಂದೆ ಅಂತ ಅಂದರೆ ಕರ್ಬೂಜ ಮಾಡ್ತಾಯಿದ್ರು. 100 ರೂಪಾಯಿಗೆ 2.5 kg ಅಂತ ಹೇಳ್ಬಿಟ್ಟು ಕರ್ಬೂಜ ಮಾಡ್ತಾಯಿದ್ರು. ಅದು ಫ್ರಿಡ್ಜ್ ಒಳಗೆ ಎತ್ತಿಟ್ಟೆ ಬಂದ ತಕ್ಷಣವೇ ಕರ್ಬೂಜ ತೊಗೊಂಬಂದೆ. ಮತ್ತು ನೆಕ್ಸ್ಟ್ ಇನ್ನೊಂದು ಏನಂದರೆ ಒಂದು ಜ್ಯೂಸ್ ಬಾಟಲು. ಇವಾಗ ಬೇಸಿಗೆಗಂತೂ ಜ್ಯೂಸ್ ಇರಲೇಬೇಕು. ಒಂದು 2 ಲೀಟ್ರದ್ದು ಜ್ಯೂಸ್ ಬಾಟಲು. ಅದು ಮಿರಿಂಡನ ಫಾಂಟನ ಯಾವುದೋ ಒಂದು ತೊಗೊಂಬಿಟ್ಟು ಬಂದೆ. ಆಮೇಲೆ ಒಂದು ಬಿಸ್ಕೆಟ್ ಅಷ್ಟೇ ನನಗೆ ತಿಂಡಿ ತೊಗೊಂಬಂದಿದ್ದು. ಇದೆಲ್ಲ ಮನೆ ಐಟಮ್ಸ್ಗಳಪ್ಪ, ಎಲ್ಲ ರೇಟು ಜಾಸ್ತಿ ಆಗಿದೆ. ಆಮೇಲೆ ಹೆಣ್ಮಕ್ಳಿಗೆ ಒಂದು ಆಸೆ ಏನಿರುತ್ತೆ ಅಂದರೆ ಮನೇಲಿ ಪ್ರತಿಯೊಂದು ಐಟಮ್ಸು ಇರಬೇಕು ಅಡುಗೆ ಮನೇಲಿ ಅಂತ ಮನಸ್ಸಿರುತ್ತೆ. ನನಗೂ ಒಂದೊಂದ್ಸಲಿ ಹಂಗೆ ಅನ್ನಿಸ್ತಾ ಇರುತ್ತೆ. ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಏನಂತ ಅಂದರೆ ಒಂದಿದೆ ಒಂದಿರಲ್ಲ, ಯಾವುದೋ ಒಂದು ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವಿ. ನಮಗೂ ಒಂದು ಆಸೆ ಇರುತ್ತೆ ಪ್ರತಿಯೊಂದು ಐಟಮ್ಸ್ ಇರಬೇಕಲ್ಲ ಅಡುಗೆ ಮನೇಲಿ, ಎಷ್ಟು ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಇನ್ನೊಂದೇನಂತ ಅಂದರೆ ಅವರೆಬೇಳೆ ನೋಡಿ, 1/2 kg ಅವರೆಬೇಳೆ ತೊಗೊಂಬಂದಿದ್ದು. ಇದೊಂದು ಮಿಸ್ ಮಾಡಿದ್ದು, ಲಾಸ್ಟಿಗೆ ಕೊಟ್ಟರು, ಅದಕ್ಕೆ ಕುಕ್ಕರೊಳಗೆ ಹಾಕೊಂಬಂದಿದೆ. 1/2 kg ಅವರೆಬೇಳೆ. ಇಷ್ಟು ಐಟಮ್ಸ್. ಸಾರಿ ಫ್ರೆಂಡ್ಸ್, ಇಲ್ಲಿ ನನ್ನ ಕತ್ತು ಆರೋಗ್ಬಿಟ್ಟಿದೆ ವಿಡಿಯೋ ಮಾಡಬೇಕಾದ್ರೆ. ಅದು ನನ್ನ ಕ್ಯಾಮ್ರಾ ಕರೆಕ್ಟಾಗಿ ಇಟ್ಟಿಲ್ಲ. ಚಿಕನ್ ತೊಗೊಂಬಂದಿದ್ನಲ್ಲ, ಅದಕ್ಕೆ ಕಬಾಬ್ಗೆ ಕಲಸಿಡೋಣ ಅಂತ ಅಂದ್ಬಿಟ್ಟು ಕಲಸಿಡ್ತಾ ಇದ್ದೀನಿ. ಮಳೆಗಾಳಿ ಎದಿದೆ ಫ್ರೆಂಡ್ಸ್, ಹಾಗಾಗಿ ಕರೆಂಟ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಬಿಟ್ಟಿದ್ದೆ. ಅದಕ್ಕೆ ಮೊದಲಿಗೆ ಕಬಾಬ್ಗೆ ಕಲಸಿಡೋಣ ಅಂತ ಅಂದ್ಬಿಟ್ಟು ಕಲಸಿಡ್ತಾ ಇದ್ದೀನಿ. ಏನಂತ ಅಂದರೆ ಈ ಚಿಕನ್ ಕಬಾಬ್ ನನಗೆ ಫೇವ್ರೇಟು ಫ್ರೆಂಡ್ಸ್. ಮನೇಲಿ ನನಗೆ ಚಿಕನ್ ಸಾಂಬಾರ್ಗಿನ್ನ ಕಬಾಬು ಫೇವ್ರೇಟು. ಅದಕ್ಕೆ ನಾನು ಅಚ್ಕಾರದ ಪುಡಿ ಜಾಸ್ತಿ ಹಾಕ್ತೀನಿ. ನನಗೆ ಖಾರವಾಗಿದ್ದರೆ ತುಂಬಾ ಇಷ್ಟ ಆಗುತ್ತೆ ಕಬಾಬ್. ಬೇಕಾದ್ರೆ 1 kg ಕಬಾಬ್ ನಾನು ಒಬ್ಬಳೇ ತಿಂದ್ಬಿಡ್ತೀನಿ, ಅಷ್ಟು ಇಷ್ಟ ನನಗೆ ಕಬಾಬ್ ಅಂದರೆ. ನಾನು ಕಬಾಬ್ ಕಲಿಸ್ಬೇಕಾದ್ರೆ ನಮ್ಮ ಗೊಂಬೆ ಪಕ್ಕದಲ್ಲಿ ಬಂದು ಟಾರ್ಚರ್ ಮಾಡ್ತಾ ಇದ್ಲು ನನಗೊಂದು ಪೀಸ್ ಹಾಕ್ಲಿ ಅಂತ. ಆಮೇಲೆ ನೆಕ್ಸ್ಟ್ ಏನಂತ ಅಂದರೆ ನಮ್ಮನೇಲಿ ಯಾವಾಗ ಇದು ಚಿಕನ್ ಕಟ್ ಮಾಡಿಸ್ಕೊಂಬಂದ್ರೂ ನನಗೆ ಲೆಗ್ ಪೀಸ್ ಕಟ್ ಮಾಡಿಸ್ಕೊಂಬರ್ತಾರೆ ನಮ್ಮ ಯಜಮಾನ್ರು. ನಾನು ಒಂದು ಲೆಗ್ ಪೀಸ್ನ ಕಟ್ ಮಾಡಿಸ್ಕೊಂಬಿಟ್ಟು ಬಂದಿದ್ದೆ. ಹಾಗೆಯೇ ಕೊತ್ತಂಬರಿ ಸೊಪ್ಪು ತೊಗೊಂಬಂದಿದ್ದೆ ಫ್ರೆಂಡ್ಸ್, ಹಾಗೆಯೇ ಇಟ್ಟಿದ್ದೆ. ಅದಕ್ಕೆ ಇವಾಗಲೇ ಅದನ್ನೂ ಬೇರೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನಂದರೆ ಫ್ರೆಂಡ್ಸ್, ನನಗೆ ಯಾವ ಐಟಮ್ಸ್ ಇಲ್ಲ ಅಂದರೂ ಮನೇಲಿ ಅಡುಗೆ ಮಾಡಿಬಿಡ್ತೀನಿ. ಏನು ಗೊತ್ತಾ, ಕೊತ್ತಂಬರಿ ಸೊಪ್ಪು ಇರಬೇಕು ನನಗೆ. ಎಲ್ಲ ಐಟಮ್ಸಲ್ಲೂ ನನಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಖಾಲಿ ಆಗಿದ ತಕ್ಷಣವೇ ಪಟ್ಟ ಅಂತ ತರಿಸ್ಕೊಂಬಿಡ್ತೀನಿ. ಮನೇಲಿ ಕೊತ್ತಂಬರಿ ಸೊಪ್ಪು ಇಲ್ಲ ಅಂತ ಅಂದರೆ ನನಗೆ ಅಡುಗೆ ಮಾಡೋದಕ್ಕೆ ಮನಸ್ಸು ಬರಲ್ಲ. ಅದೇ ಕೊತ್ತಂಬರಿ ಸೊಪ್ಪು ಇರಲಿ, ಒಂದು ಟಮಾಟೆ ಹಣ್ಣು ಸಾಂಬಾರು ಮಾಡಿಬಿಡ್ತೀನಿ. ಫ್ರೆಂಡ್ಸ್, ಏನಂದರೆ ನಾನು ಇವಾಗ ಚಿಕನ್ ಸಾಂಬಾರು ರೆಡಿ ಮಾಡೋದಕ್ಕೆ ಬಂದಿದ್ದೀನಿ. ಹೊಸ ಕುಕ್ಕರಲ್ಲೇ ಇವತ್ತು ಮಾಡ್ತಾಯಿದ್ದೀನಿ. ಗ್ಯಾಸು ಫುಲ್ಲು ಕೆಂಪು ಉರಿತಾ ಇದೆ ಫ್ರೆಂಡ್ಸ್. ಯಾವಾಗ ಖಾಲಿ ಆಗುತ್ತೆ ಅಂತ ಗೊತ್ತಿಲ್ಲ, ಸ್ವಲ್ಪನೂ ವೇಟ್ ಇಲ್ಲ. ನಾನು ಆಲ್ರೆಡಿ ಗ್ಯಾಸ್ ತುಂಬಿಸಿ ಆಲ್ರೆಡಿ 2.5 ತಿಂಗಳಾಗೋಕ್ಕೇನೋ ಬಂತು. ಅದಕ್ಕೋಸ್ಕರ ಕುಕ್ಕರಲ್ಲೇ ಮಾಡ್ತೀನಿ. ಯಾಕೆಂದರೆ ಫಾರಮ್ ಕೋಳಿ ಎಲ್ಲ ನಾನು ತಪ್ಪಲೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮಧ್ಯದಲ್ಲಿ ಗ್ಯಾಸ್ ಕೊಯ್ಕೊಟ್ರೆ ಆಮೇಲೆ ಇವತ್ತು ಉಪವಾಸ ಮಲ್ಕೋಬೇಕಾಗುತ್ತೆ. ಏಕೆಂತಂದರೆ ಒಲೆ ಬಂದು ಆಚೆ, ನನ್ನ ಔಟ್ಡೋರ್ ಕಿಚನ್ ಇರೋದು ಆಚೆ ನೋಡಿದಿರಲ್ಲ, ಸ್ವಲ್ಪ ಸೋನೆ ಬರೋ ಥರ ಇದೆ. ಹೊರಗಡೆ ಹೋಗಿ ಅಡುಗೆ ಮಾಡೋದಕ್ಕೂ ಆಗಲ್ಲ. ಅದಕ್ಕೋಸ್ಕರ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಆಲ್ರೆಡಿ ಟೈಮ್ ಬಂದು 8 ಗಂಟೆ ಆಗೈತೆ. ನಾನು ನಮ್ಮ ಯಜಮಾನ್ರು ಬಂದಾಗ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ನೇನು ರೈಸ್ ಇದೆ ಬೆಳಗ್ಗೆದು, ಇನ್ನು ಕುಕ್ಕರಲ್ಲಿ ಸಾಂಬಾರು ಮಾಡಿದರೆ ಮುದ್ದೆ ಒಂದು ಮಾಡ್ಬೋದು ಅಂತ ಅಂದ್ಬಿಟ್ಟು. ಆಮೇಲೆ ಕರೆಂಟ್ ಬೇರೆ ಹೋಗೋ ಸಿಚುವೇಶನ್ ಇತ್ತು. ಆಲ್ರೆಡಿ ಹೋಗಿ ಬರ್ತಾ ಇತ್ತು ಕರೆಂಟು. ಆಮೇಲೆ ಕತ್ಲೆಯಲ್ಲಿ ಅಡುಗೆ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಸರಿ ಆಯ್ತು ಇವಾಗಲೇ ಮಾಡೋಣ, ಇವಾಗ ಸ್ಟಾರ್ಟ್ ಮಾಡಿದರೆ ಅವ್ರು ಬರೋ ಅಷ್ಟರೊಳಗೆ ಅಡುಗೆ ರೆಡಿ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಚಿಕನ್ ಸಾಂಬಾರು ಇದು ಏನಂದರೆ ಇದು ಫಾರಮ್ ಕೋಳಿ ಬಂದು ಚೆನ್ನಾಗಿ ಉರಿಬೇಕು, ಅದು ಸ್ಮೆಲ್ ಹೋಗೋವರೆಗೂ. ಕಿಟಕಿ ಗುಡಲ್ಲಿ ಹೆಂಗೆ ಬರ್ತಿದ್ದಾಳೆ. ಫ್ರೆಂಡ್ಸ್, ಹಾಗೇನೆ ಗೇರಣ್ಣು ಯಾರ್ಯಾರು ತಿಂದಿದ್ದೀರಾ ಕಾಮೆಂಟ್ ಮಾಡಿ. ಗೇರಣ್ಣು
ನನಗಂತೂ ಇವತ್ತು ಇಷ್ಟು ಗೇರನ್ ಸಿಕ್ಕಿದ್ದಾವೆ. ಇದು ಯೆಲ್ಲೋ ಕಲರ್ ಹಣ್ಣಾಗುತ್ತೆ ಫ್ರೆಂಡ್ಸ್. ಗೇರನ್ ರೆಡ್ ಕಲರ್ ಆಗಲ್ಲ, ಯೆಲ್ಲೋ ಕಲರ್ ಆಗುತ್ತೆ ನೋಡಿ. ಹೊರಗಡೆ ತೆಗಿತೀನಿ ನಾನು. ನೋಡಿ ಕಟ್ ಮಾಡಿದ್ದೀನಿ. ಇದಕ್ಕೆ ಪಿಂಚ್ ಸಾಲ್ಟ್. ಇದು ಫುಲ್ ಹಣ್ಣಾದ್ರೆ ಮಸ್ತು ಟೇಸ್ಟ್ ಇರುತ್ತೆ, ಅದೇ ಪಕ್ಷಿಗಳು ಬಿಡಲ್ಲ. ಹೆಂಗ್ ಬರ್ತಿದ್ದಾಳೆ ನೋಡಿ. ಅಲ್ಲೇ ಟೈಮು 8:15 ಆಗಕ್ಕೆ ಬಂದೈತೆ ಫ್ರೆಂಡ್ಸ್. ನಮ್ಮನೆಯವ್ರು ಬಂದ. ಇಷ್ಟು ಬೀಜ ಇದೆ ನೋಡಿ, ಬಾದಾಮಿ ಬೀಜ, ಸಾರಿ ಗೋಡಂಬಿ ಬೀಜ. ಇದು ಸುಟ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಹಾಗೇನೆ ಫ್ರಿಡ್ಜಲ್ಲಿ ಇರ್ತೀನಿ. ಯಾಕೆ ಗೊಂಬೆ 8:15 ಆಗೈತೆ ಫ್ರೆಂಡ್ಸ್. ನಮ್ಮನೆಯವ್ರು ಇನ್ನೂ ಬಂದಿಲ್ಲ. ಈಚೆ ಬಂದರೆ ಡೋರ್ ಓಪನ್ ಮಾಡಿದರೆ ಫುಲ್ಲು ತಣ್ಣ ಗಾಳಿ ಬೀಸುತ್ತೆ. ಒಳಗಡೆ ನಮ್ಮದು ಅಟ್ಟ ಬೇರೆ ಇಲ್ವಲ್ಲ, ಒಳಗಡೆ ಫುಲ್ಲು ಸೆಕೆ ಫ್ರೆಂಡ್ಸ್. ನೋಡಿ ಫುಲ್ಲು ಕತ್ಲೆ ಆಗಿದೆ. ಆ ಸೈಡ್ ಕತ್ಲೆ, ಈ ಕಡೆ ಈ ಸೈಡು ಆ ಸೈಡು ಲೈಟ್ ಹಾಕಿದ್ದೀನಿ. ಬಟ್ಟೆ ಫುಲ್ ಇತ್ತು. ನಾನು ಟೌನಿಂದ ಬಂದು ಫುಲ್ಲು ಬಟ್ಟೆ ಎಲ್ಲ ವಾಶ್ ಮಾಡಿ ಇವತ್ತಂತೂ ಫುಲ್ಲು ಸಾಕಾಗೋಗೈತೆ. ಪಾತ್ರೆನೂ ಬೆಳಗ್ಗೆ ತಿಂಡಿ ತಿಂದ್ಬಿಟ್ಟೆಲ್ಲ ಪಾತ್ರೆ ಎಲ್ಲ ಹಾಗೆ ಬಿಟ್ಟೋಗಿದೆ. ಬಂದು ಪಾತ್ರೆ ಬೆಳಗ್ಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ತಣ್ಣು ಗಾಳಿ ಬಿಸ್ತಿದೆ ಫ್ರೆಂಡ್ಸ್. ನಮ್ಮ ಗಸಗಸೆ ಮರ ಗಾಳಿಗೆ ಅಳ್ಳಾಡದೆ ಇದೆ, ಒಳ್ಳೆ ತಣ್ಣಗೆ ಗಾಳಿ ಬಿಸ್ತಿದೆ. ಫ್ಯಾನ್ ಗಾಳಿ ಬೀಸಿದ್ರೂ ಇಷ್ಟು ತಣ್ಣಕ್ಕಾಗಲ್ಲ, ಹಂಗೆ ಗಾಳಿ ಬೀಸ್ತಾ ಇದೆ. ನಾನು ಒಂದೊಂದು ಟೈಮು ಲೈವ್ ಮಾಡ್ತಾ ಇರ್ತೀನಿ. ಆಗ ಲೈವಲ್ಲಿ ಕೇಳ್ತಾರೆ, ಸಿಸ್ಟರ್ ನೀವು ತೋಟದ ಮನೇಲಿ ಇದ್ದೀರಲ್ಲ, ಒಬ್ಬರೇ ಇದ್ದೀರಲ್ಲ, ಅಕ್ಕಪಕ್ಕ ಮನೆಗಳಿಲ್ಲ, ನಿಮಗೆ ಭಯ ಆಗಲ್ವಾ ಅಂತ ತುಂಬ ಜನ ಕೇಳ್ತಾರೆ ಫ್ರೆಂಡ್ಸ್. ಮಕ್ಕ ಬೆವರಿಗೆ ಹೆಂಗೆ ಕಾಣಿಸ್ತೈತೆ ನೋಡಿ. ತುಂಬ ಜನ ಕೇಳಿದ್ದಾರೆ. ಬರ್ಕೆಗಳು ಸಹ ಇಲ್ಲೇ ಇದೆ. ತುಂಬ ಜನ ಕೇಳಿದ್ದಾರೆ. ನಾನು ಏನಂತ ಅಂದರೆ, ಅವರಿಗೆ ಆನ್ಸರ್ ಏನಂತ ಅಂದರೆ, ನಾನು ಅಲ್ಲೂ ಕೊಟ್ಟಿದ್ದೀನಿ ಲೈವಲ್ಲಿ. ಏನಂತ ಅಂದರೆ, ಕಪ್ಪೆ ಏನಂತ ಅಂದರೆ, ನನಗೆ ಇಲ್ಲಿ ಏನು ಭಯ ಇಲ್ಲ ಫ್ರೆಂಡ್ಸ್. ಯಾಕೆಂತಂದರೆ ನಮ್ಮದು ಫಸ್ಟ್ ಇಲ್ಲಿ ಕಾಂಪೌಂಡ್ ಏನೂ ಇರಲಿಲ್ಲ. ಅವಾಗಲೂ ನಾನು ಹಾಗೇ ಇದ್ದೆ. ಕಾಂಪೌಂಡ್ಗಳಿರಲಿಲ್ಲ, ಇಷ್ಟು ಮನೆ ಅಷ್ಟೇ ಇದ್ದಿದ್ದು, ಕಾಂಪೌಂಡೆಲ್ಲ ಇರಲಿಲ್ಲ. ಮತ್ತು ಅಂದರೆ ವಿಡಿಯೋದಲ್ಲಿ ನೀಟಾಗಿ ಕಾಣಿಸ್ತಾ ಇಲ್ಲ, ಬೆಳಗ್ಗೆ ಟೈಮಾದರೆ ನೀಟಾಗಿ ಕಾಣಿಸ್ತದೆ. ಸ್ವಲ್ಪ ಮನೆ ಇತ್ತು, ಇವಾಗ ಜಾಸ್ತಿ ಮನೆ ಮಾಡಿಕೊಂಡು ಸ್ವಲ್ಪ ಪಕ್ಕಕ್ಕೆ ಎಳ್ಕೊಂಡು ಈ ಕಾಂಪೌಂಡೆಲ್ಲ ರೆಡಿ ಮಾಡಿಸಿದ್ದು. ಆ ಚಿರತೆ ಕಾಡ್ತಲೆ ನಾನು ಒಬ್ಬಳೇ ಇದ್ದೀವಿ. ನಮ್ಮನೆಯವ್ರು ಬರೋದು ನೈಟು 9 ಗಂಟೆ, 9:30, 10 ಗಂಟೆ ಆಗುತ್ತೆ. ನಾನು ಒಬ್ಬಳೇ ಇದ್ದೀನಿ. ನನಗೆ ಭಯ ಅಂತ ಏನಿಲ್ಲ. ಕೆಲವರು ಕೇಳ್ತಾರೆ, ಭಯ ಆಗಲ್ವ ನಿನಗೆ, ಒಬ್ಬಳೇ ಇದೆಯಲ್ಲ ತೋಟದ ಮನೇಲಿ ಅಂತ ಅಂದ್ಬಿಟ್ಟು. ಮನುಷ್ಯರಕ್ಕಿಂತ ಬಂದು ಇಲ್ಲಿ ಪ್ರಾಣಿಗಳ ಜೊತೆ ವಾಸ ಮಾಡೋದೇ ಬೆಟರ್ ಅನಿಸ್ಬಿಟ್ಟೈತೆ, ನನ್ನ ಅನುಭವದ ಮಾತು. ಅದಕ್ಕೋಸ್ಕರ ಹೇಳ್ತೀನಿ, ಭಯ ಏನಿಲ್ಲ. ಒಂಟಿ ಫೀಲ್ ಅನ್ನೋದೊಂದು ಇದೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನು ಭಯ ಇಲ್ಲ. ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ದಲ್ಲೇ ಮನೇಲಿದ್ದರೆ ಅದು ಒಂಟಿ ಫೀಲ್ ಅನ್ನೋದು ಕಾಣಲ್ಲ ನನಗೆ. ಅವರು ಬೆಳಗ್ಗೆ ಹೋದರೆ ನೈಟ್ ಬರ್ತಾರಲ್ಲ, ಹಂಗಾಗಿ ಒಬ್ಬಳೇ ಅಲ್ಲ, ಒಬ್ಬಂಟಿ ಅಲ್ಲ. ಹಾಗಾಗಿ ಹಂಗಾರು ಒಂದೊಂದ್ಸಲಿ ಫೀಲ್ ಆಗ್ತಾ ಇರಲ್ಲ. ಯಾಕೆ ಅಂತಂದರೆ ನಮ್ಮ ಗೊಂಬೆ ನನಗೆ ಟಾರ್ಚರ್ ಮಾಡ್ತಿರ್ತಾಳೆ, ಆಮೇಲೆ ನಮ್ಮ ಕೆಂದ ಇರ್ತಾನೆ. ಹಾಗಾಗಿ ನನಗೆ ಒಂಟಿ ಫೀಲ್ ಅಂತ ಅನಿಸಲ್ಲ. ಒಂದೊಂದ್ಸಲಿ ಹಂಗೆ ಅನ್ನಿಸ್ತಾ ಇರುತ್ತೆ. ಹಂಗೆ ಅನ್ನಿಸ್ದಾಗ ಒಂದು ರೌಂಡ್ ತೋಟ ಎಲ್ಲ ಸುತ್ಕೊಂಬಂದಾಗ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಅದೆಲ್ಲ ಬಿಟ್ಟಾಕ್ಬಿಡ್ತೀನಿ, ಮನಸ್ಸಿಂದ ತೆಗ್ದೇ ಹಾಕ್ಬಿಡ್ತೀನಿ. ಇವಾಗ ಕಷ್ಟ ಇದೆ, ಹೋಗಿ ದುಡಿಲೇಬೇಕು. ಯಜಮಾನ್ರು ಮನೇಲಿ ಕೂತ್ಕೊಳ್ಳೋದಕ್ಕಾಗಲ್ಲ. ನಮ್ಮ ಮನೆಯವ್ರಿಗೆ ಒಂದೊಂದು ಟೈಮ್ ಹೇಳ್ತಾ ಇರ್ತೀನಿ, ಏನು ಗೊತ್ತಾ ಫ್ರೆಂಡ್ಸ್, ಮತ್ತು ನನಗೆ ಒಬ್ಳಿಗೆ ಬೇಜಾರಾಗುತ್ತೆ. ನೀವು ಬೆಳಗ್ಗೆ 8:30, 9 ಗಂಟೆಗೆ ಮನೆ ಬಿಟ್ಟರೆ ನೈಟ್ ಬರೋದು 10 ಗಂಟೆ ಆಗುತ್ತೆ. ನನ್ನ ಕಷ್ಟ ಸುಖ ಕೇಳರೆ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಅದಕ್ಕೆ ಅವ್ರು ಹೇಳ್ತಾಯಿದ್ರು, ದುಡಿಯೋ ಟೈಮಲ್ಲಿ ದುಡಿದಲ್ಲೇ ಮನೇಲಿ ಕುತ್ಕೊಂಡ್ರೆ ಭಂಗಗಳು ನಡೀತಾವ. ದುಡಿಯೋ ಟೈಮಲ್ಲಿ ದುಡಿಬೇಕು, ಕುತ್ಕೊಳ್ಳೋ ಟೈಮಲ್ಲಿ ಕುತ್ಕೋಬೇಕು. ಸ್ವಲ್ಪ ದಿನ ನಮ್ಮದು ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆದಮೇಲೆ ನಾನು ಮನೇಲೇ ಇರ್ತೀನಿ, ಅವಾಗ ನಿಮಗೆ ಬೇಜಾರಾಗಲ್ಲ ಅಂತ ಹೇಳ್ತಾಯಿದ್ರು.
ಹೌದು, ಅವ್ರು ಹೇಳೋದು ನಿಜ ಫ್ರೆಂಡ್ಸ್. ಯಾಕೆಂತ ಅಂದರೆ ದುಡಿಯೋ ವಯಸ್ಸಲ್ಲಿ ದುಡಿಬೇಕು, ಕುತ್ಕೊಂಡು ತಿನ್ನೋದಕ್ಕಾಗಲ್ಲ. ಆಮೇಲೆ ಕುತ್ಕೊಂಡು ತಿನ್ನೋ ವಯಸ್ಸಲ್ಲಿ ದುಡ್ದಾಕರು ಯಾರೂ ಇರಲ್ಲ. ಹಂಗಾಗಿ ನಮ್ಮ ಕೆಂದ ನೋಡಿ ನಾನು ಮಾತಾಡ್ತಾ ಇದ್ದರೆ ಹಾಯ್ ಮಾಡ್ತಿದ್ದಾರೆ. ನನಗೆ ಇವರೇ ಫ್ರೆಂಡ್ಸ್ಗಳು ಫ್ರೆಂಡ್ಸ್, ನಮ್ಮ ಕೆಂದ ಮತ್ತು ನಮ್ಮ ಗೊಂಬೆ ಅಲ್ಲೋಡ್ತಾ ಇದ್ದಾರೆ ನೋಡಿ, ಅವರೇನೆ ನನಗೆ ಸಂದು ಟಾರ್ಚರ್ ಕೊಡ್ತಾರೆ. ನನಗೆ ಬೇಜಾರು ಅನ್ನೋದೇ ಆಗಲ್ಲ. ಇವರಿಬ್ಬರು ಇದ್ದರೆ ಮನೇಲಿ ಜನಗಳಿದ್ದಂಗೆ ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ಮನುಷ್ಯರ ಜೊತೆಲಿ ಅವರೇ ಅಂತ ಅನ್ನಿಸ್ತಾ ಇರುತ್ತೆ. ಅಲ್ಲೊಂದು ಫೀಡ್ ಪೆನ್ಸಿಲ್ ಐತೆ, ಮತ್ತೆ ತಂದಿದೀಯಾ ಇದು? ಅದು ಫೀಡ್ಸ್ ತಾನೆ? ಆಡು ಕುರಿ ಆಡು ಕುರಿಗದ? ಆಡು ಕುರಿ ಕರ್ಗೋಸ್ತೈತೆ. ಇದು ಯಾವ ಥರದೆಲ್ಲ? ನಮ್ಮ ಮನೇಲಿ ಎಷ್ಟು ತಿಂಗಳಿಗೆ ಎಷ್ಟು 2 ಅಲ್ವಾ? ಅವ ಹಾಲು ಕೊಡಲಿ, ಹಾಲು ಕೊಡ್ದಲ್ಲೇ ಇರಲಿ, ಆ ಕರುಗಳಿಗೆ 2 ಚೀಲ ಆಯ್ತವೆ. ಒಂದು ಚೀಲ 1000 ರೂಪಾಯಿನೋ. ಹಾಂ, ಎಷ್ಟು ಎಷ್ಟು ಈಗ? 1200 3 ಟೈಮ್ ತಿಂತಾರೆ, ಬೆಳಗ್ಗೆ ಮಧ್ಯಾಹ್ನ ನೈಟು. ಇಲ್ಲಿ ಹೋಗ್ತಾ ಇರ್ತಾಳೆ, ಅಲ್ಲಿಂದಲೇ ಗಾಡಿ ಸೌಂಡ್. ನೀರೇ ಕುಡಿಯಲ್ಲ ಈಗ ಅವಳು, ಮಾಮೂಲಿ ನೀರು. ಅವಾಗ ನೀರಿಗೆ ಆಜಿಸಾಡೋಳು, ಈಗ ತಿಂಡಿ ಮಿಕ್ಸ್ ಮಾಡ್ಬಿಟ್ಟು ಕೊಡಬೇಕು ನೀರಿಗೆ. ಬರೀ ನೀರಾದರೆ ಕುಡಿಯೋದೇ ಇಲ್ಲ. ಅವಳಲ್ಲೇ ಹುಲ್ಲು ಖಾಲಿ ಮಾಡ್ಕೊಂಡು ಮಲ್ಗೊಳೆ. ನಮ್ಮ ಕೋಳಿಗಳು ನೋಡಿ ಹಿಂಗೆ ಕುಂತಿದ್ದಾರೆ ಇಲ್ಲಿ. ಏನು ಮೇಡಮ್ ಅವರೇ ಮುದ್ದೆ ರೆಡಿ ಮಾಡ್ತಾ ಇದ್ದೀರಾ? ಗೊಂಬೆ ಅಲ್ಲೇ ಮುದ್ದೆ ರೆಡಿ ಮಾಡ್ತಾರಲ್ಲ ಚಿಕನ್ ಸಾರಿಗೆ, ನೋಡಪ್ಪ. ಮುದ್ದೆ ರೆಡಿ ಮಾಡ್ತೀವಿ, ಅವಳು ತಿಂತಾಳೆ ಬಿಸಿ ಮುದ್ದೆ. ಮುದ್ದೆ ಹಾಕಿ ರೂಢಿ ಮಾಡ್ಬಿಟ್ಟಿದ್ಯಾ ನೋಡಲ್ಲಿ. ಇಲ್ಲಿ ಬಾ, ಇಲ್ಲಿ 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 ಅಲ್ಲಿ ಅಲ್ಲಿ ಸುತ್ತೈತಿ. ಸಣ್ಣದ್ರಲ್ಲ ಓದ್ತಿದ್ದಲ್ಲ, ಮುದ್ದೆ ಕೊಡ್ತಿದ್ದಲ್ಲ ಕುಂತ್ಕೊಂಡಾಗ. ಅವಳು ಸಿದ್ದಿನೂ ಹಂಗೆ ಕುತ್ಕೊಳ್ಳೋಳು. ಅದ್ರಲ್ಲಿ ಹೆಂಗೆ ತಿಂತಾಳೆ? ನಾವು ಮುದ್ದೆ ತಿರ್ಬೇಕಾ ಸಣ್ಣದ್ರಲ್ಲಿ ಹಂಗೆ ಕೂತ್ಕೊತಿದ್ದು. ಕೊಡ್ತಾರೆ ಅಂದ್ಬಿಟ್ಟು ಅದು ಏನು ತಣ್ಣೀರಿಗೆ ಏನ್ ಗೊತ್ತಾ, ತಣ್ಣೀರಿಗೆ ಹೆಚ್ಚಿ ಕೊಡೋರು. ಕೋಲ್ ಸೌಂಡ್ ಹಂಗಿಲ್ಲ, ಆಶೀರ್ವಾದ ಅಷ್ಟೇ ಓಡ್ ಬಂದ್ಬಿಡ್ತಾಳೆ ಮುದ್ದೆ ಸೌಂಡ್ ಬರ್ತಾಳೆ ಅಂತ. ನೋಡಲ್ಲಿ ಹೆಂಗೆ ತಿಂತೈತಿ. ಅದು ನೀರಿಗೆ ಹೆಜ್ಜೆ ಕೊಟ್ಬಿಡೋರು, ಅದು ತಿನ್ಕೊಬಿಡು. ಸಣ್ಣ ಮಕ್ಳಲ್ಲಿ ನಾವು ಕೊಟ್ಕೊಳ್ಳೋಲ್ಲ, ನಮ್ಮ ಔದಿರ ಮುದ್ದೆ ಕಟ್ಬೇಕಾದ್ರೆ ಹೋಗ್ಬಿಟ್ಟು ಹಂಗೆ ಅವಳು. ಅದು ಈಗ ನಿನ್ನ ಮಗ ಬದುಕೊಂಡ್ರೆ ಕುಂತ್ಕೋತದೆ. ಈಗ ಇವಳು ಬಂದು ಕುಡ್ದಾಳೆ. ಅಲ್ಲೇ ಐತ್ ನೋಡು, ಇನ್ನೊಂದು ತುತ್ತು ಇಲ್ಲಿ ಕಂಡ್ಬಿಡು, ಅಲ್ಲೇ ಐತ್ ನೋಡು. ಆರಾಗೈತೆ ನಾವು ಬಿಸಿ ಕೊಡು. ನೋಡಿದ್ ನೀರ್ಗೆ ಹಾಕಿದ್ರೆ ಸೊರ್ರೆ ಜೋಡಿ ನನಗೆ ಅದಕ್ಕೂ ಮುದ್ದೆ ತರಕಾರಿ ಎಲ್ಲ ತಿನ್ನೋದು ಪಾಠ ಮಾಡ್ಬಿಟ್ಟೈತೆ. ಅವಳು ಅವೇ ಒಂದ್ ತರಕಾರಿಯ ಇಡಂಗಿರ್ಲಿಲ್ಲ ಕಾಣ್ಸಂಗೆ, ಎಲ್ಲ ಮುಚ್ಚಿಟ್ಕೋಬೇಕಾಯ್ತು. ಆಯ್ತಾ? ಇಲ್ಲೇ ಐತಲ್ವಾ, ಇಲ್ಲಿ ಅಲ್ಲೇ ಇಟ್ಟಿದ್ದೀನಿ ನೋಡು. ಸಾಕು, ತಿನ್ನು ಊಟ ಮಾಡೋಣ ಪಟಾಪಟಿ. ಬಿಚ್ಚಲ್ಲ ಎಣ್ಣೆ ಬಾಟ್ಲು ಬಿಚ್ಕೊಟ್ಟು ಬರಪ್ಪ. ಬಿಚ್ಕೊಂಡು ಹಾಕೋದ್ರೊಳಕ್ಕೆ ಬಿಚ್ಚಕಾಕಲ್ಲ. ಆ ಎಣ್ಣೆ ಬಾಟ್ಲಾದ್ರೂ ಬಿತ್ತೀಯಾ? ಇದನ್ನ ಬಿಚ್ಚಕ್ಕಾಗಲ್ಲ. ಅವು ಅಂದ್ರೆ ಒಂದಸಲ ಕಟ್ಕಂತ ಒಂದಸಲಿ ಬಿಚ್ಕೊಡಂತ ಅಂದ್ರೆ ತಿರ್ಸಂಗೆ ಅದಾದ್ರೆ ಚೆನ್ನಾಗಿ ಬಿತ್ತೀಯ. ಎಣ್ಣೆ ಆದ್ರೆ ಹಂಗೆತ್ತಿಗೆ ಇನ್ನು 6 ತಿಂಗಳು ಎಣ್ಣೆ ಕೇಳ್ಗಿಳಿ ಎಣ್ಣೆ ಅಂತ. ಎಷ್ಟು ತಿಂಗಳು? 6 ತಿಂಗಳು. 6 ತಿಂಗಳು? ತಿಂಗಳು 1 ಲೀಟ್ರ್ ಅಂದ್ರೂ ಬರೀ 1 ಲೀಟ್ರ್ ಅಷ್ಟೇ ಎಣ್ಣೆ ಯೂಸ್ ಮಾಡ್ತಿದ್ದು. ಮತ್ತೆ ಇನ್ನೆಷ್ಟು ಮಾಡ್ತೀವಿ? ತಿಂಗಳಿಗೆ 1 ಲೀಟ್ರ್ ಅಲ್ಲ, ತಿಂಗಳಿಗೆ 2 ಲೀಟ್ರ್ ಹತ್ರ ಆಗೋದು. ನಾನು ಕುಡಿಯೋ ಎಣ್ಣೆನೇ ಅಷ್ಟಾಗಲ್ಲ, ಇನ್ನು ಈ ಎಣ್ಣೆನೇ ಎಷ್ಟೊಂಥರ ಯೂಸ್ ಮಾಡ್ತೀಯ? ತಿಂಗಳಿಗೆ 2 ಲೀಟ್ರ್, 1.5 ಲೀಟರು ಆಗೋದು ತಿಂಗಳಿಗೆ. ತಿಂಗಳಿಗೆ 1.5 ಲೀಟ್ರ್ ಆಗೋದು. ಕರೆಕ್ಟಾಗಿ ಲೆಕ್ಕ ಹಾಕೋ ಎಷ್ಟು ಲೀಟ್ರ್ ಅಂತ. ಕೆಳಿ ಕೂದಿ ಹಾಗೆ ಓದಿಸಲಿ ಎಷ್ಟು ಎಣ್ಣೆ ರೇಟ್ ಜಾಸ್ತಿ ಆಯ್ತಿಲ್ಲ. ಹೆಂಗೆ ಹಾಕ್ತಾವ? ಹತ್ರ ಒಂದೇ ಸಲ ಹಾಕು, ಹತ್ರ ಕಿಡ್ಕನ ಹಂಗೆ. ಗೊಂಬೆ ಚಿಕನ್ ಸಾರು ಗಮ್ಮತ್ತೈತೆ. ಅದೇ ಬ್ಯಾಟಿಂಗ್ ಮಾಡೋಣ. 1 ಲೀಟ್ರ್
ಹಾಂ ಲೀಟ್ರ್ ಅಷ್ಟೇ ಜಾಸ್ತಿ ಅನಿಸ್ತಾನೆ. ಬಾರ್ವೆಲ್ಲ ಏನು ಹಾಕ್ಬಿಡ್ತಾವ ಓ ಕಬಾಬ್ ಬೇರೆ ಗೊಂಬೆ ಇವತ್ತು ಇನ್ನೇನು ಹಿಡಿಯಂಗಿಲ್ಲ ಬಿಡತ್ತೆ. ಲೆಗ್ ಪೀಸ್ ಲೆಗ್ ಪೀಸ್ ಹೇಳ್ಬಿಟ್ಟೆ ಬರ್ತದೆ ಹೇಳು ಗೊಂಬೆ ಮಾಡವ ಕೊಡುವ ಕೈ ಏನು ಕಚ್ಚಾರ ತಗೊಳ್ತಾ ಹಾಂ ಅವರು ಒಳಗೆ ಬಿಟ್ಕೊಂಡ್ರೆ ಊಟ ಮಾಡಿಸ್ಬಿಡಲ್ಲ. ಯಾವುದೇ ಕೈ ತೊಳ್ಕೊಂಡ್ರೆ ಹೆಸರು ತೊಳ್ಕೊಂಡ ಕೈಯ ಒತ್ಲು ಕೊಡಪ್ಪ. ಒತ್ಲೆ ಅಂತ ಚಮಚ ಆಯ್ತದ ಕೊಡು. ಸಾರು ಕಬಾಬು ಎಲ್ಲ ರೆಡಿಯಾಗಿದೆ. ಸಾರು ನಾಟಿ ಕೋಳಿ ಟೇಸ್ಟ್ ನಾಟಿ ಕೋಳಿ ಎಲ್ಲ ನಾಟಿ ಕೋಳಿ ಥರ ಕೋಳಿ ನಾಟಿ ಕ್ರಾಸು ನಾಟಿ ಕ್ರಾಸ್. ಸಾಕು ಚೂರು ಸಾರು ತಿಂದು ಸಾರು ಕಬಾಬ್ ಟೇಸ್ಟ್ ಮಾಡ್ತೀವಿ ಫಸ್ಟ್. ನಂಗೆ ಸಾಕು. ಇಲ್ಲ ಚೆನ್ನಾಗೈತೆ. ಇದು ನನ್ನ ಫೇವ್ರೇಟ್ ಚಿಕನಲ್ಲಿ. ಚೆನ್ನಾಗಿ ಬಂದೈತೆ ಇಲ್ಲಿ. ಕಲ್ಸಿರೋದು ಉಪ್ಪು ಖಾರ ಅಲ್ಲ. ಬಿಸಿಲು ಟೈಮಲ್ಲಿ ಏನಾದ್ರು ತಿನ್ಬಿಟ್ರೆ ಅಷ್ಟೇ. ಚಿಕನ್ ಸಾರ ಈ ಬಿಸಿಲು ಬಾಯ್ಲರ್ ಕೋಳಿ ಅಪ್ರೂಪಕ್ಕೆ ತಿಂದ್ರೆ ಏನಾಗ. ಅಯ್ಯೋ ಯಪ್ಪ ತಿನ್ನಲ್ವಾ ಯಾಕೋ ಬಿಸಿಲು ನಾನು ಹೇಳಿದ್ದು ಈಗಲ್ಲ. ತಿಂದಿಲ್ಲ ಅಂದ್ರೆ ನಾನು ತಟ್ಟಕಪ್ಪು. ಬೆಳಗ್ಗೆ ಟೈಮ್ ರಾತ್ರಿ ಸಾಂಬಾರು ಐತೆ ಟೊಮೆಟೊ ಸಾರು ತಂದ್ಕೊಡ್ತೀನಿ. ನಾನು ಮಧ್ಯಾಹ್ನ ಹೊತ್ತು ಬಿಸಿಲಿಗೆ ಮಜ್ಜಿಗೆ ಎಲ್ಲ ಮೊಸರು ಕೊಟ್ಬಿಡು. ಚಿಕನ್ ಸಾರು ಮಾತ್ರ ಹಾಕೊಡು. ನೀರು ಹೊಸಿ ಕೊಡ್ತದ. ನೋಡಪ್ಪ ನಾನಂತ ಇವತ್ತು ದಿವಸದಿಂದ ಬಂದಾಗಿಂದ ಹೊಸಿ ನೀರು ಕುಡ್ದಿರ. ಬೇಸಿಗೆ ಕುಡಿಬೇಕು. ಅಷ್ಟದ ಮಧ್ಯಾಹ್ನ ಊಟನೇ ಮಾಡೋಕ್ಕಾಗಲ್ಲ ಅಷ್ಟು ಬಿಸಿಲು ಜಾಸ್ತಿ. ಅವ್ರು ಈಗ ಇಲ್ಲಿಗೆ ಬಂದ್ರೆ ನಮ್ಗೆ ಊಟ ಮಾಡಕ್ಕೆ ಬಿಡಲ್ಲ. ಆಯ್ತಾ ಎಲ್ಲರ ಮನೇಲೂ ಎರಡೆರಡು ನಿದ್ದೆ ಆಗಿವೆ. ಎಲ್ಲರ ಮನೇಲೂ ಎರಡೆರಡು ನಿದ್ದೆ ಆಗಿವೆ. ಸಿಂಟೆಕ್ಸ್ ಇವಾಗ ನೀರು ಹೋಯ್ತಾವೆ ನೋಡಿ ಫ್ರೆಂಡ್ಸ್. ಎಲ್ಲರ ಮನೇಲೂ ಟೈಮ್ ಬಂದು 11 ಗಂಟೆ ಆಗೈತೆ. ನಮ್ಮ ಮನೇಲಿ ನೈಟ್ ಹೊತ್ತು ನೀರು ಇಟ್ಕೊಳ್ಳೋ ಆಟ. ಏಕೆಂದರೆ ಇನ್ನೊಂದು ತಿಂತೀನಿ ಕೊಡು ಹಸಿಕೋಳಿ ಅಂತಾನೆ. ಇನ್ನೊಂದು ಹಸಿಕೋಳಿ ತಿಂತೀನಿ ಕೊಡು ಅಂತಾನೆ. ಬೆಳಗ್ಗೆ ಟೈಮು ಕರೆಂಟು ನೀಟಾಗಿರಲ್ಲ ಫ್ರೆಂಡ್ಸ್. ಅದಕ್ಕೆ ನೈಟ್ ಹೊತ್ತೇ ನೀರು ಇಟ್ಕೊಂಡ್ಬಿಡ್ಬೇಕು ಕರೆಂಟ್ ಬಂದಾಗ. ಅಯ್ಯೋ ಬೇಗ ತುಂಬಾಗಪ್ಪ ನಿದ್ದೆ ಮುಗ್ತಾ. ಇವತ್ತು ಇರಿಸೇವೆ ಸುತ್ಕೊಂಬಂದಿಟ್ಕೊತೀನು ನಿದ್ದೆ ಎಳಿತಾ ಕೂತೈತೆ. ತುಂಬ ಗಂಟಬೇಕು ಅಷ್ಟಿಲ್ಲ, ಇದು ಕಮ್ಮಿ ಐತಿ. ನೀನು ಒಬ್ಬನೇ ತುಂಬ ಕೂತ್ಕೊತೀಯಾ?
ಬೋರ್ ಓದ್ತಾ ಇದೆಯಾ ಹೇಗೆ ತೋರ್ಸು ನೀವು ಓದ್ತಾರಲ್ಲ ಹಂಗೆ ನೀವು ಓದ್ತಾ ಇದೀಯ. ಹಂಗಲ್ಲ ನಿನಗೆ ಬೇಜಾರಾಯ್ತದೆ ಅಂತ ಕಂಪ್ನಿ ಕೊಡಕ್ಕೆ ಬಂದಿದ್ದಲ್ಲಿ ಏಯ್ ಮನೆಗೆ ಹಾಂ ಬೇಜಾರಾಯ್ತದೆ ಅಂತ ಕಂಪ್ನಿ ಕೊಡಕ್ಕೆ ಬಂದರೆ ನನ್ನನ್ನೇ ಬೈತೀಯ ಮನೆಗೆ ಹೋಗು ಸೆಕೆ ನೋಡಿ ನಿನ್ನ ತಲೆಯಲ್ಲಿ ಕಿತ್ಕಡೆ ಹರಿತೈತೆ ಬೆವರ್ ನೀರು ಅಯ್ಯೋ ಬಾಯಿ ಮುಚ್ಚೋ ಬಾಯಿ ಬಿಟ್ಟಿದ್ದು ನೋಡ್ಬೇಕಾಯ್ತು ಚಿರತೆ ಹೊತ್ಕೊಂಡೋಯ್ತದೆ ಅಣಯ್ಯ ಆಚೆಗೆ ಬಿಟ್ರಿ ಈಗ ಚಿರತೆ ಹೊತ್ಕೊಂಡೋಯ್ತದೆ ಅಲ್ಲೋಡಿ ದೇವತ್ಕೊಂಡು ಕಾಣಿಸ್ತವೆ ನೈಟ್ ಹೊತ್ತು ನಾಯಿಗಳು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟದೇ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.